ಎಫ್ ಐ ಆರನ್ನು ಪೊಲೀಸ್ನವರು ಹಾಕ್ತಾರೆ, ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರನ್ನು ಹಾಕ್ತಾರೆ ಅನ್ನೋ ವಿಚಾರನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರುವಂಥ ಅಂಶ ಆಗಿರುತ್ತೆ. ಯಾವುದೇ ಒಂದು ದೂರು ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸ್ನವರು ಅದನ್ನು ಎಫ್ ಐ ಆರನ್ನು ಹಾಕ್ತಾರೆ. ಈ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 154 ಇದು CRPCನಲ್ಲಿ ಈ ಹಿಂದೆ ಇದ್ದಂಥ CRPC ಆ್ಯಕ್ಟ್ನಲ್ಲಿ ಇದ್ದಂಥ ಸೆಕ್ಷನ್ ಆಗಿದೆ. ಇದರ ಅಡಿಯಲ್ಲಿ ಪೊಲೀಸ್ನವರು ಹಾಕ್ತಾಯಿದ್ರು. ಈಗ ಜುಲೈ 1ರಿಂದ BNSS ಆ್ಯಕ್ಟ್ ಬಂದಿರೋದ್ರಿಂದ ಪೊಲೀಸ್ನವರು ಇನ್ನು ಮುಂದೆ ಇದೇ ಎಫ್ ಐ ಆರನ್ನು BNSS ಆ್ಯಕ್ಟ್ನ ಅಡಿಯಲ್ಲಿ ಹಾಕಬೇಕಾಗಿರುತ್ತೆ. ಸೊ ಆ ರೀತಿ ಹಾಕಲಿಕ್ಕೆ BNSS ಆ್ಯಕ್ಟ್ನಲ್ಲಿ ಸೆಕ್ಷನ್ 173 ಸಬ್-1 ಇದನ್ನು ನಮೂದು ಮಾಡಲಾಗಿದೆ. ಹಾಗೆಯೇ ಈ ಸಬ್-1ಗೆ ಸಬ್-2 ಅನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದರಲ್ಲಿ 0 FIR ಈ FIR ಅನ್ನು ಹೊಸದಾಗಿ ಸೇರಿಸಲಾಗಿದೆ. ಈ 0 FIR ಅಂದರೆ ಏನು, ಈ FIR ಅಂದರೆ ಏನು, ಇದನ್ನು ನೋಡೋಣ. ಈ 0 FIR ಅಂತಂದರೆ ಈ ಹಿಂದೆ ಕೆಲವಾರು ದೂರುಗಳು ಬರ್ತಾಯಿತ್ತು. ಪೊಲೀಸ್ ಠಾಣೆಗೆ ದೂರನ್ನು ನೀಡಲಿಕ್ಕೆ ಹೋದಾಗ ಅವರು ತಗೊಳ್ತಾ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ, ಬೇರೆ ಇನ್ನೆಲ್ಗೋ ಬರುತ್ತೆ, ಬೇರೆ ಇನ್ಯಾವುದೋ ಅಧಿಕಾರಿಗೆ ದೂರನ್ನು ಕೊಡಿ, ನಮಗೆ ಬರಲ್ಲ ಅಂಥೇಳಿ ಈ ರೀತಿಯಲ್ಲಿ ಆ ದೂರುಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಅದನ್ನು ತಗೊಳ್ಳದೆ ನಿರ್ಲಕ್ಷಿಸ್ತಾ ಇದ್ದರು. ಇದರಿಂದ ಆ ದೂರುದಾರರು ಅದನ್ನು ಸರಿಯಾಗಿ ದೂರನ್ನು ನೀಡೋಕ್ಕಾಗದೆ ಅಥವಾ ಪೊಲೀಸ್ನವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿಸ್ತಾರೆ ಅಂತಂತೇಳಿ ಎಷ್ಟೋ ಜನ ದೂರನ್ನು ಕೂಡ ನೀಡದೆ ಸುಮ್ಮನೆ ಆಗ್ತಾಯಿದ್ದಂಥ ವಿಚಾರಗಳು ತಿಳಿದು ಬರ್ತಾಯಿತ್ತು. ಸೊ ಈಗ ಆ ರೀತಿಯಲ್ಲಿ ಯಾವುದೇ ಒಂದು ಠಾಣೆಗೆ ದೂರನ್ನು ನೀಡಿದಾಗ ಅವರು ನೆಗ್ಲೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ದೂರನ್ನು ನಾನು ತಗೊಳ್ಳೋದಿಲ್ಲ, ಇದು ಬೇರೆ ಯಾವುದೋ ಸ್ಟೇಷನ್ಗೆ ಬರುತ್ತೆ ಅಥವಾ ಬೇರೆ ಯಾವುದೋ ಒಂದು ಜ್ಯುರಿಸ್ಡಿಕ್ಷನ್ಗೆ ಬರುತ್ತೆ, ನಮಗೆ ಬರಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಸೊ ದೂರು ಬಂದ 24 ಗಂಟೆ ಒಳಗಡೆ ಆ ದೂರನ್ನು ತಗೋಬೇಕಾಗತ್ತೆ. ಆ ದೂರು ಅವರ ಒಂದು ಠಾಣೆಗೆ ಬಂದಿದ್ದರೆ ಅದನ್ನ FIR ಆಗಿ ನಮೂದು ಮಾಡಿಕೊಂಡು ಅದನ್ನು ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ಗೆ ತಲುಪಿಸ್ಕೊಡ್ಬೇಕಾಗತ್ತೆ. ಅಥವಾ ಅವರಿಗೆ ಸಂಬಂಧಪಡದೇ ಇರುವಂಥದ್ದು ಅಂದರೆ ಅವರ ವ್ಯಾಪ್ತಿಗೆ ಸಂಬಂಧಪಡದೇ ಇರುವಂಥದ್ದು ಯಾವುದೇ ಒಂದು ದೂರು ಬಂದಿದ್ದರೆ ಆ ದೂರನ್ನು ದಾಖಲು ಮಾಡಿಕೊಂಡು ಅದನ್ನು 0 FIR ಅಂತೇಳಿ ದಾಖಲು ಮಾಡ್ಕೋಬೇಕಾಗತ್ತೆ. ಇದನ್ನು ಆನ್ಲೈನ್ಗೆ ಎಂಟ್ರಿ ಮಾಡಬೇಕಾದ್ರೆ ಹೊಸದಾಗಿ ಒಂದು EFIR ಅಂತೇಳಿ ನಮೂದನ್ನು ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಪದವನ್ನು 173 ಸಬ್-1 ಸಬ್-2 ಇದರ ಅಡಿಯಲ್ಲಿ ಈ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ಹಾಗಾಗಿ EFIR ಅನ್ನು ಅಥವಾ 0 FIR ಅನ್ನು ನಮೂದು ಮಾಡ್ಕೊಳ್ಳೇಬೇಕಾಗಿರುತ್ತೆ. ಅವರು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಹಾಗೆಯೇ ಆನ್ಲೈನಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೂ ಕೂಡ ಅದನ್ನು ಕೂಡ ತಗೊಂಡು ಅದು FIR ಅವರ ಠಾಣೆ ವ್ಯಾಪ್ತಿಗೆ ಬರುತ್ತಾ ಅಥವಾ ಈ FIRಗೆ ಬರುತ್ತಾ ಅದನ್ನ ನೋಡಿಕೊಂಡು FIR ಅನ್ನು ಅವರು ನಮೂದು ಮಾಡಬೇಕಾಗಿರುತ್ತೆ. ಹಾಗಾಗಿ ಇವಾಗ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಯಾವುದೇ ದೂರನ್ನು ಅವರು ತಿರಸ್ಕರಿಸೋದಕ್ಕೆ ಪೊಲೀಸ್ನವರು ತಿರಸ್ಕರಿಸೋದಕ್ಕೆ ಇಲ್ಲಿ ಬರೋದಿಲ್ಲ. ಸೊ ಹಾಗೆಯೇ 173 ಸಬ್-3 ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಇದರಲ್ಲಿ ಪ್ರೈಮಾ ಫೇಸಿ ಬಗ್ಗೆ ಹೇಳಲಾಗಿದೆ. ಯಾವುದೇ ಒಂದು ದೂರು ಬಂದಾಗ ಒಂದು ಪ್ರೈಮರಿ ಎನ್ಕ್ವೈರಿಯನ್ನು ಮಾಡಬೇಕಾಗಿರುತ್ತೆ. ಆ ಪ್ರೈಮರಿ ಎನ್ಕ್ವೈರಿನಲ್ಲಿ ಪ್ರೈಮಾ ಫೇಸಿ ಇಲ್ಲ ಅಂತ ಏನಾದರೂ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಆ ದೂರು ನೀಡಿದವರಂಥವರಿಗೆ 3 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆಯನ್ನು ವಿಧಿಸೋದಕ್ಕೆ ಇದರಲ್ಲಿ ಅವಕಾಶ ಇರುತ್ತೆ. ಸೊ ಹಾಗೆಯೇ ಆ ಶಿಕ್ಷೆ 7 ವರ್ಷಕ್ಕಿಂತ ಕಡಿಮೆ ಇರೋ ರೀತಿಯಲ್ಲಿ ವಿಧಿಸೋದಕ್ಕೆ ಬರುತ್ತೆ. ಸೊ ಹಾಗೆಯೇ ಇದರಲ್ಲಿ ಸಬ್-4 ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಈ ರೀತಿಯಲ್ಲಿ ಹೊಸದಾಗಿ ಈ ಒಂದು ಕ್ಲಾಸ್ 2 ಸಬ್-2 ಮತ್ತು ಸಬ್-3 ಸಬ್-4 ಅನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ಹಾಗಾಗಿ ಇದರ ಒಂದು ಹೆಚ್ಚಿನ ಒಂದು ಅರಿವನ್ನು ತಿಳುವಳಿಕೆಯನ್ನು ತಗೊಂಡಿದ್ದರೆ ಒಂದು FIR EFIR ಮತ್ತು 0 FIR ಬಗ್ಗೆ ತಿಳ್ಕೊಂಡಿದ್ದರೆ ಇದು ಮುಂದೆ ಅನುಕೂಲಕರವಾಗಿರುತ್ತೆ. ಅಥವಾ ನಿಮ್ಮ ಕ್ಲೈಂಟ್ಗಳಿಗೆ ತಿಳಿಸೋದಕ್ಕೆ ಅಥವಾ ಖುದ್ದ ನಾಗರಿಕರು ತಿಳ್ಕೊಂಡಿದ್ದರೆ ಯಾವುದೋ ಒಂದು ಠಾಣೆಗೆ ದೂರನ್ನು ನೀಡಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ಅವರು ತಿರಸ್ಕರಿಸಿದರೆ ಈ ವಿಚಾರವಾಗಿ ಇಲ್ಲ ಆ ಥರ ತಿರಸ್ಕರಿಸಿ ಬರೋದಿಲ್ಲ, ನೀವು ತಗೊಳ್ಳೇಬೇಕು, ಜ್ಯುರಿಸ್ಡಿಕ್ಷನ್ ಬರೋಲ್ಲ ಅಂತೇಳಿ ತಿರಸ್ಕರಿಸೋಕ್ಕೆ ಬರೋದಿಲ್ಲ ಅಂಥೇಳಿ ಆ FIR ಅನ್ನು ನಮೂದು ಮಾಡಿಸ್ಬೋದಾಗಿರುತ್ತೆ. ಬಟ್ ಅದು ಪ್ರೈಮಾ ಫೇಸಿಯಾಗಿ ಏನಾದರೂ ಕಂಡು ಬಂದಿಲ್ಲ ಎನ್ಕ್ವೈರಿನಲ್ಲಿ ಅಂತಂದರೆ ಆ ಥರ ಸುಳ್ಳು ದೂರನ್ನು ನೀಡಿದರೆ ಆವಾಗ 3 ವರ್ಷದಿಂದ 7 ವರ್ಷವರೆಗೂ ಶಿಕ್ಷೆ ಆಗುವ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಸುಳ್ಳು ದೂರುಗಳು ಕೊಡೋದನ್ನು ಅಥವಾ ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ಯಾರಿಗೋ ತೊಂದರೆ ಕೊಟ್ಟು ಮಾಡ್ತೀವಿ ಅಂತ ಹೇಳೋದಕ್ಕೆ ಆ ಥರ ತೊಂದರೆ ಕೊಟ್ಟು ಇದು ಮಾಡೋ ಸುಳ್ಳು ದೂರುಗಳನ್ನ ಕೊಡೋಕೆ ಹೋದರೆ ಅವರೇ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಸೊ ಹಾಗಾಗಿ ಪ್ರೈಮಾ ಫೇಸಿಗೆ ಸಂಬಂಧಪಟ್ಟಂತೆ ಸಬ್-3 ಹೊಸದಾಗಿ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದು ಈ ವಿಡಿಯೋ FIR EFIR ಮತ್ತು 0 FIRಗೆ ಸಂಬಂಧಪಟ್ಟಿದ್ದು. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾನು NA ಆ್ಯಕ್ಟು ಮತ್ತು ಪ್ರೈವೇಟ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡಬೇಕಾದ್ರೆ ಯಾವ ಒಂದು CRPCನಲ್ಲಿ ಈ ಹಿಂದೆ 200 ಸೆಕ್ಷನನ್ನು ನಾವು ನಮೂದು ಮಾಡ್ತಾಯಿದ್ವಿ. ಸೊ ಈಗ
BNSS ಆ್ಯಕ್ಟಲ್ಲಿ ಯಾವ ಸೆಕ್ಷನ್ಗಳನ್ನು ತೊಗೋಬೇಕು, ಯಾವ ರೀತಿ ತೊಗೋಬೇಕಾಗತ್ತೆ, ನಮೂದು ಯಾವ ಥರ ಮಾಡ್ಕೋಬೇಕಾಗತ್ತೆ, ಅದರ ಡ್ರಾಫ್ಟನ್ನು ಒಂದು ವಿಚಾರ ಹೇಗಿರಬೇಕಾಗತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ.